ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳ ಭೂಕುಸಿತ ಹೇಗಿದೆ ರಕ್ಷಣಾ ಕಾರ್ಯಾಚರಣೆ? ಎನ್ಡಿಆರ್ಎಫ್ ರೆಸ್ಕ್ಯೂ ಆಪರೇಷನ್ಗೆ ಅಡ್ಡಿ ಆಗ್ತಾ ಇದೆಯಾ ರಣಮಳೆ? ಗುಡ್ಡ ಕುಸಿತಕ್ಕೆ ಬಲಿಯಾದವರೆಷ್ಟು, ನಾಪತ್ತೆ ಆದವರೆಷ್ಟು? ದೇವರ ನಾಡಿನ ಮತ್ಯಾವ ಜಿಲ್ಲೆಗಳಿಗೆ ಡೇಂಜರ್ ಅಲರ್ಟ್? ದೇವರ ನಾಡಿನ ಮತ್ಯಾವ ಜಿಲ್ಲೆಗಳಿಗೆ ಡೇಂಜರ್ ಅಲರ್ಟ್? ಗ್ಯಾರಂಟಿ ನ್ಯೂಸ್ನಲ್ಲಿ ವಯನಾಡಿನ ಕ್ಷಣದ ಅಪ್ಡೇಟ್. ಕೇರಳ ಭೂಕುಸಿತ ಹೇಗಿದೆ? ರಕ್ಷಣಾ ಕಾರ್ಯಾಚರಣೆ. ಕೇರಳ ಭೂಕುಸಿತ ಅಂತೂ ನಿಜಕ್ಕೂ ಇಡೀ ಜಗತ್ತೇ ತಿರುಗಿ ನೋಡುವಂತಾಯಿತು. ಗುಡ್ಡದ ಕುಸಿತಕ್ಕೆ ಬಲಿಯಾದವರೆಷ್ಟು, ನಾಪತ್ತೆಯಾದವರೆಷ್ಟು, ಗಾಯಗೊಂಡವರೆಷ್ಟು? ನಿಜಕ್ಕೂ ಕೂಡ ಆ ದೃಶ್ಯ ಇದೆಯಲ್ಲ, ಭಯಾನಕವಾದಂತಹ ದೃಶ್ಯ. ವಯನಾಡಿನ ಮೆಪ್ಪಾಡಿಯಲ್ಲಿ ಭೀಕರ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುನಾಮಿಯಂತೆ ನುಗ್ಗಿದ ಕೆಸರಿಗೆ 3 ಬಲಿಯಾಗಿದ್ದಾರೆ. ಭೂಕುಸಿತದಲ್ಲಿ 5ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ. ಶೋಧ ತೀವ್ರಗೊಂಡಿದೆ. ಈಗ ಮಣ್ಣಿನ ರಾಶಿಯಡಿ ಸಿಲುಕಿರುವ ಕಾರ್ಮಿಕರನ್ನ ಹೊರತೆಗೆಯುವುದಕ್ಕೆ ಸಾಹಸವನ್ನ ಪಡಲಾಗ್ತಾ ಇದೆ. ಎನ್ಡಿಆರ್ಎಫ್ನಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಎನ್ಡಿಆರ್ಎಫ್ಗೆ ಸಾಥ್ ನೀಡಿದ್ದಾರೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಇಲಾಖೆ. ಅಗತ್ಯ ಬಿದ್ದರೆ ತ್ರಿಶೂರ್ನಲ್ಲಿರುವ ಸೇನಾಪಡೆ ಬಳಕೆಗೂ ಸನ್ನದ್ಧರಾಗಿದ್ದಾರೆ. ಇಟಾಚಿ ಜೆಸಿಬಿ ಮುಖೇನ ಕೆಸರಿನಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ನಡೀತಾ ಇದೆ. ಮೆಪ್ಪಾಡಿಯ ಕಲ್ಲಾಡಿ ಸುತ್ತಮುತ್ತ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಇದೆ. ಸದ್ಯ ದುರಂತ ಸ್ಥಳವಾದ ಕಲ್ಲಾಡಿ ಸುತ್ತಮುತ್ತಲಿನ ನಿವಾಸಿಗಳ ಸ್ಥಳಾಂತರ ಕಾರ್ಯ ನಡೀತಾ ಇರೋದು. ಸೊ ಆ ನಿಟ್ಟಿನಲ್ಲಿ ಇನ್ನೂ ಪರಿಸ್ಥಿತಿ ಹತೋಟಿಗೆ ಸಿಕ್ಕಿಲ್ಲ. ಏಕೆ ಅಂತ ಅಂದರೆ ನಿರಂತರವಾಗಿ ಮಳೆ ಸುರಿತಾನೇ ಇದೆ ವಯನಾಡಿನಲ್ಲಿ. ನೋಡಿ, ಈ ದೃಶ್ಯ ಇದೆಯಲ್ಲ, ನಿಮಗೆ ಆ ದೃಶ್ಯದ ಭೀಕರತೆ ಅರ್ಥ ಆಗೋಗ್ಬಿಡುತ್ತೆ. ಈ ಗೆದ್ದು ಬದ್ದವರೆಲ್ಲ ಓಡಾಡೋದಕ್ಕೆ ಶುರು ಮಾಡ್ತಾರೆ. ಆ ಟ್ಯಾಂಕರ್ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಎಷ್ಟು ಜನ ಕೆಸರಲ್ಲಿ ಸಿಕ್ಕಾಕೊಂಡ್ರು ಏನೋ ದೇವರಿಗೆ ಗೊತ್ತು. ಜೊತೆಗೆ ಅಲ್ಲಿದ್ದಂಥ ವಾಹನಗಳೆಲ್ಲ ಕೆಸರಿನಲ್ಲಿ ಸಿಕ್ಕಾಕೊಂಡಿರುವುದು ನೋಡಿ. ಅಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇರುವಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಜೆಸಿಬಿ ಇಟಾಚಿ ಎಲ್ಲ ತೆಗೆದುಕೊಂಡು ಹೋಗಿ ಕೆಸರಿನ ಅಡಿ ಸಿಕ್ಕಾಕೊಂಡವರನ್ನು ರಕ್ಷಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಆದರೆ ನಿನ್ನೆಯಿಂದ ಸಿಕ್ಕಾಕೊಂಡಿದ್ರೆ ಅವರು ಬದುಕುಳಿಯೋದು ಬಹುತೇಕ ಅನುಮಾನ. ಭೂಕುಸಿತದಲ್ಲಿ 5ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. 3 ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. 9 ಜನ ಗಾಯಗೊಂಡಿದ್ದಾರೆ. ಇನ್ನು ನಾಪತ್ತೆಯಾದವರಿಗಾಗಿ ತೀವ್ರವಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಮಣ್ಣಿನ ರಾಶಿಯಡಿ ಸಿಲುಕಿರುವಂಥ ಕಾರ್ಮಿಕರನ್ನು ಹೊರತೆಗೆಯೋದಕ್ಕೆ ಒಂದು ದೊಡ್ಡ ಸಾಹಸವನ್ನೇ ಮಾಡ್ತಾ ಇದ್ದಾರೆ ಎನ್ಡಿಆರ್ಎಫ್ನವರು.